ಏನೇ ನೀನು? ಏನ್ ಮಂತ್ರ ನೀನು? ಅವಳು ಹೊಡಿತಿದ್ರೆ ನೀನ್ ಬಂದ್ ತಡಿಬಾರ್ದಾ? ಅಶೋ, ತಡಿಬೇಕು ಅಂತಾನೆ ಬಂದೆ ಕಣೆ. ಅವಳು ನಿನಗೆ ಹೊಡಿತಿದ್ಲಲ್ಲ, ಅದನ್ನ ನೋಡ್ಕೊಂಡು ಹಂಗೆ ಸುಮ್ಮನೆ ನಿಂತ್ಬಿಟ್ಟೆ. ಏನೇ ನೀನು? ನೀ ನನ್ ಫ್ರೆಂಡಾ? ನಾನು ಓದೇ ತಿನ್ನೋದ್ನ ನೀನ್ ನೋಡ್ಕೊಂಡು ನಿಂತ್ಕೊಂಬಿಟ್ಟ? ಅಯ್ಯೋ ಹಾಗಲ್ಲ, ಅವಳ ಮುಂದೆ ನಾನು ಕಾಣಿಸ್ಕೊಳ್ಳೋ ಹಾಗಿಲ್ಲ, ಅದಕ್ಕೆ ಹಾಗೆ ಮರೇಲಿ ನಿಂತಿದ್ದೆ. ತುಂಬಾ ನೋಡಿದ್ದೇನೆ. ಮಂತ್ರ ನೋಡು, ನನಗ್ ಸುಮ್ನೆ ಕೋಪ ಬರ್ಸ್ಬೇಡ. ನೀನೇ ನೋಡ್ದಲ್ಲ ಹೇಗ್ ಮುಖ ಮುಸುಡಿ ನೋಡ್ದೆ ಒಡೆದಾಕ್ಬಿಟ್ಲು ಅಂತ. ಹುಡುಗರು ಬಂದು ತಡಿಲಿಲ್ಲ ಅಂದ್ರೆ ನನ್ ಕತೆ ಅಷ್ಟೇ. ಹೊನ್ನಪ್ಪ, ಸ್ವಲ್ಪ ಸುಮ್ನೆ ಇರ್ತೀಯಾ? ಹೇಳಿದ್ನೆ ಹೇಳ್ಬೇಡ. ಆ ಡಾಕ್ಟ್ರೆ ಹೇಳಿಲ್ವೇನೆ ಈ ಮೆಡಿಸಿನ್ ಹೊಸ, ಅದು ಜೀವ ಉಳಿಸುತ್ತೆ. ಆದ್ರೆ ಪ್ರಜ್ಞೆ ಬಂದ್ಮೇಲೆ ಈ ರೀತಿ ಹೆವಿಯಾಗಿ ರಿಯಾಕ್ಟ್ ಮಾಡ್ತಾರೆ ಅಂತ ಹೇಳಿದ್ರು ತಾನೆ? ಹೌದಲ್ವೇ? ಮೊದ್ಲು ಆ ಡಾಕ್ಟರ್ ಬರೋದಕ್ಕೆ ಕೇಳ್ಬೇಕು. ಈಗ ಅರ್ಚನಾ ಏನ್ ಮಾಡ್ತಿದ್ದಾಳೆ? ನೀನೇ ನೋಡಿಲ್ವಾ? ಮೂರ್ಛೆ ಹೋಗಿದ್ದಾಳೆ. ಒಂದ್ ಕೆಲ್ಸ ಮಾಡು, ಇನ್ ಮುಂದೆ ಅವಳ ಹತ್ರ ಹೋಗ್ಬೇಕಾದ್ರೆ ಹುಡುಗರ್ನ ಜೊತೆ ಕರ್ಕೊಂಡು ಹೋಗು, ನಿನಗೆ ಸೇಫ್ಟಿ. ಇಲ್ಲ ಓದೇ ಬೀಳುತ್ತೆ. ಅಪ್ಪ, ಹೆಂಗೆಲ್ಲ ಹೊಡೆದಾಕ್ಬಿಟ್ಲು ಕಣೆ ನನ್ಗೆ. ಶೋ, ನೀನ್ ಮೊದ್ಲೇ ಹೇಳ್ಬೇಕು ತಾನೆ ನನ್ಗೆ. ನನಗೇನೇ ಗೊತ್ತು. ಮೊದ್ಲು ಡಾಕ್ಟ್ರಿಗೆ ಫೋನ್ ಮಾಡು. ನಿನ್ ಹಿಂಗೆ ಆಗ್ಬಿಟ್ಟು ಬೇಗ ಮಾಡು. ಹಲೋ ಡಾಕ್ಟರ್. ಡಾಕ್ಟರ್, ಸ್ವಲ್ಪ ಬೇಗ ಬನ್ನಿ. ನೀವು ಹೇಳ್ದಂಗೆ ಅವಳಿಗೆ ಪ್ರಜ್ಞೆ ಬಂದ್ಬಿಟ್ಟಿದೆ. ಏನಂದ್ರು? ನೋಡು, ನೀನ್ ಮೊದ್ಲು ನನ್ ಮುಟ್ಟೋದ್ನ ಬಿಡು. ಬರ್ತಾರಂತೆ, ಇರು. ಅಮ್ಮ, ಹಲೋ. ಸರಿ, 1 ಅವರಲ್ಲಿ ನಾನು ಫೋನ್ ಮಾಡ್ಲಾ? ಓಕೆ. ಅತ್ತೆ ಅತ್ತೆ, ಬಂದೆಮ್ಮ. ಏನಮ್ಮ? ತಿಂಡಿ ರೆಡಿ ಇದೆ, ಬನ್ನಿ. ಸುಶಾಂತ್ ಎಲ್ಲಿ? ಸುಶಾಂತ್ ಬಂದ ನೋಡಿ. ಹಾ, ಬೇಗ ಬಾ, ತಿಂಡಿ ಮಾಡೋಣ. ಬೇಡ ಅದ್ಕೆ. ಅಯ್ಯೋ, ಅವ್ನು ಹಿಂಗೇನಮ್ಮ. ಹೋಗು, ಪ್ಲೇಟ್ ಹಾಕಿ ಇಲ್ಲೇ ತಂದು. ನಾನು ಎಲ್ರಿಗೂ ಸೇರ್ ರೆಡಿ ಮಾಡಿದ್ದೀನಿ. 1 ನಿಮಿಷ ಸರಿ, ತಂದ್ಬಿಡ್ತೀನಿ. ಕೂತ್ಕೊಳ್ಳೋ ಕೂತ್ಕೊಳ್ಳೋ. ಸುಶಾಂತ, ಯಾಕೋ ಹೀಗ್ ಮುಖ ಗಂಟ್ ಹಾಕೊಂಡ್ ಕೂತಿದ್ಯಾ? ಏನಾಯ್ತು ಅಂತ? ರಾತ್ರಿ ಕಳ್ದು ಹಗ್ಲಾಗೋದ್ ಯಾಕಪ್ಪ? ಎಲ್ಲ ಮರಿಬೇಕು ಅಂತ ತಾನೆ? ತಗೊಳ್ಳಿ ಅತ್ತೆ, ತಗೋ ಸುಶಾಂತ್, ತಿನ್ನು. ಏ ಯಾಕಪ್ಪ? ಅದು ಅದ್ಗೆ ನನಗೆ ಬೇಡ. ಸುಶಾಂತ್, 1 ನಿಮಿಷ. ಏನದ್ಗೆ? ಇನ್ಮೇಲೆ ನಂಗೆ ಊಟ ಬೇಡ, ತಿಂಡಿ ಬೇಡ, ನನ್ನ ಮನ್ಸಿಗೆ ಕಷ್ಟ ಆಗತ್ತೆ, ಹಸುವಾಗಲ್ಲ ಅನ್ನೋದಾದ್ರೆ ನನಗೆ ಮೊದಲೇ ಹೇಳ್ಬಿಡಪ್ಪ. ನಾನೊಬ್ಳು ಲೂಸು, ಎಲ್ಲ ಸರಿ ಮಾಡಿಟ್ಟಿದ್ದೀನಿ. ಅಲ್ಲ, ನೀನು ತಿಂದಿಲ್ಲ ಅಂದ್ರೆ ನಾನು ಅತ್ತೆ ಸೇರ್ಕೊಂಡು ಎಲ್ಲ ತಲೆ ಮೇಲೆ ಸುರ್ಕೊಳ್ಳೋದಾ? ಏನಮ್ಮ ಸಾಧನಾ, ನೀನ್ ಯಾಕಮ್ಮ ಇಷ್ಟು ಕೋಪ ಮಾಡ್ಕೋತಿದ್ಯಾ ಅವನ್ ಮೇಲೆ? ಕೋಪ ಬರಲ್ವಾ ಅತ್ತೆ? ರಾತ್ರಿಯಿಂದ ಇವನ್ ಸರಿಯಾಗಿ ನಿದ್ದೆ ಮಾಡ್ತಾ ಇಲ್ಲ, ಊಟ ಮಾಡ್ತಾ ಇಲ್ಲ. ಅವನ್ ಕಷ್ಟನ ನನ್ನ ಹತ್ರ ಹೇಳ್ಕೊಂಡ. ಇವನ್ ಪರವಾಗಿ ನನ್ನ ಅರ್ಚನಾ ಹತ್ರ ಮಾತಾಡಕ್ ಹೋದ್ರೆ ಅವಳು ಬಾಯಿಗೆ ಬಂದಂಗ್ ಮಾತಾಡ್ತಿದ್ದಾಳೆ. ಈಗ ನೋಡಿದ್ರೆ ಇವನಲ್ಲಿ ತಿಂಡಿ ತಿಂತಾ ಇಲ್ಲ. ಏನ್ ಮಾಡ್ಲಿ ನಾನ್ ಹೇಳಿ? ಇವನ್ ಪರವಾಗಿ ಮಾತಾಡ್ಲಾ ಇಲ್ಲ ಅವಳ ಪರವಾಗಿ ಮಾತಾಡ್ಲಾ? ಅಲ್ಲ, ನಾವೇನ್ ಆಟದ ವಸ್ತುನ ಇವರಿಬ್ರಿಗೂ? ಬೇಕು ಅಂದ್ರೆ ಸಂತೋಷವಾಗಿರ್ಬೇಕು, ಬೇಡ ಅಂದ್ರೆ ಇವ್ರು ಹೆಂಗಿರ್ತಾರೋ ನಾವು ಹಂಗೆ ಇರ್ಬೇಕು. ಏನ್ ಹಣೆ ಬರ ಅತ್ತೆ ಇದು ನಮ್ದು? ಅದ್ಗೆ ಏನಾಯ್ತು ಅಂತ ಇಷ್ಟೊಂದು ಕೂಗಾಡ್ತಿದ್ದೀರಾ? ನೀವ್ಯಾಕೆ ಇಷ್ಟೊಂದು ಬೇಜಾರಲ್ಲಿ ಮಾತಾಡ್ತಿದ್ದೀರಾ? ಇನ್ನೇನಾಗ್ಬೇಕಪ್ಪ? ನೋಡು ಸುಶಾಂತ, ನಿಮ್ಮಣ್ಣ ಅತ್ತಿಗೆ ಹೆಂಡತಿ ಮಗು ಯಾರೇ ಆಗಿರ್ಲಿ, ನಮ್ಮನ್ ಕಂಡ್ರೆ ಅವ್ರಿಗಾಗಲ್ಲ ಅಂದ್ರೆ ಅವ್ರ ಮೇಲೆ ಕೋಪ ಮಾಡ್ಕೊಂಡು ಒಂದಡಿ ದೂರ ಇದ್ಬಿಡ್ಬೇಕು. ಅದನ್ ಬಿಟ್ಟು ರಾತ್ರಿ ನಿದ್ದೆ ಬರ್ತಾ ಇಲ್ಲ, ನನಗ್ ಹಸುವಾಗ್ತಾ ಇಲ್ಲ, ಊಟ ಸೇರ್ತಾ ಇಲ್ಲ, ಊಟ ಬೇಡ ಅಂತೆಲ್ಲ ಯಾಕ್ ಬೇಕು ಹೇಳು? ಸರಿ ಹೋಗ್ಬಿಡತ್ತಾ ಹಾಗೆಲ್ಲ ಮಾಡಿದ್ರೆ?
ನಾವು ಮೆತ್ತಗಾಗ್ಬಿಡ್ತೀವಿ ಅಷ್ಟೇ. ಆಮೇಲೆ ನಮ್ಮೇಲೆ ಹತ್ಕೊಂಡು ತುಳಿಯೋಕ್ ಶುರು ಮಾಡ್ಬಿಡ್ತಾರೆ. ಸುಶಾಂತ, ನಾನು ನಿನ್ ಹೆಂಡತಿಗೆ ಅಂತ ಈ ಮಾತು ಹೇಳ್ತಾ ಇಲ್ಲ, ಎಲ್ರಿಗೂ ಸೇರ್ಸಿ ಈ ಮಾತು ಹೇಳ್ತಾ ಇದೀನಿ. ಅಲ್ಲ ಕಣೋ, ಏನೋ ಆಗೋಯ್ತು ಅಂತ ತಲೆ ಮೇಲೆ ಕೈ ಹೊತ್ಕೊಂಡು ಕೂತ್ಕೊಂಡ್ಬಿಟ್ರೆ ಆಗೋಯ್ತಾ?